ಇಲ್ಲಿ ನಟನ ಪಳಾರ್ ಚಿತ್ರಕ್ಕೆ ಹೀರೋಯಿನ್ ಯಾರು ಅಂತ ಇನ್ನ ಸಹ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ರು ಕೂಡ ಹೇಳ್ತಿರೋದು ಕಾವ್ಯನೇ ಹೀರೋಯಿನ್ ಅಂತ. ಬಟ್ ಇನ್ನ ಕನ್ಫರ್ಮ್ ಆಗಿಲ್ಲ ಅದ್ರ ಬಗ್ಗೆ. ಎಲ್ಲೂ ಕೂಡ ಸಿನಿಮಾ ತಂಡದವರು ಅಧಿಕೃತವಾಗಿ ಮಾಹಿತಿಯನ್ನ ರಿವೀಲ್ ಮಾಡಿಲ್ಲ. ಇನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಶೂಟಿಂಗ್ ಅಂತೂ ಸಾಕುತ್ತಿದೆ. ಈಗಾಗಲೇ 4-5 ದಿವಸದ ಶೂಟಿಂಗ್ ಕೂಡ ಆಗ್ತಾ ಇದೆ. ಗಿಲ್ಲಿ ನಟ ಅವರು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಅವರ ಈಗಿನ ಹೊಸ ಲುಕ್ ಅನ್ನ ನೋಡಬಹುದು. ಜೊತೆಗೆ ಈಗ ಇನ್ನು ಅಯೋಗ್ಯ 2 ಸಿನಿಮಾ 7ನೇ ತಾರೀಕು ರಿಲೀಸ್ ಆಗುತ್ತಲ್ಲ, ಆಗ ನೋಡಿ ಗಿಲ್ಲಿ ನಟ ಆ ಒಂದು ಸಿನಿಮಾದಲ್ಲೂ ಸಹ ನಟಿಸಿದ್ದಾರೆ. ಬಹಳಷ್ಟು ಚೆನ್ನಾಗಿರುವಂತ ಒಂದು ಈಗ ಸದ್ಯಕ್ಕೆ ಪಳಾರ್ ಸಿನಿಮಾ ಮೊದಲ ಸಿನಿಮಾ ಶೂಟಿಂಗ್ ಸಖತ್ತಾಗಿ ನಡೀತಾ ಇದೆ. ಇನ್ನು ಅಭಿಮಾನಿಗಳು ತುಂಬಾ ಜನ ಗಿಲ್ಲಿನ ಮೀಟ್ ಮಾಡೋಕೆ ಅಂತ ಕೂಡ ಬರ್ತಾರೆ. ಇತ್ತೀಚೆಗಷ್ಟೇ ಹುಟ್ಟುಹಬ್ಬವಿತ್ತು. ಆ ಒಂದು ದಿವಸವೇ ಪಳಾರ್ ಚಿತ್ರದ ಒಂದು ಅನೌನ್ಸ್ಮೆಂಟ್ ಸಹ ಆಗುತ್ತೆ. ಕೆವಿಎನ್ ಪ್ರೊಡಕ್ಷನ್ ಜೊತೆಗೆ ಗಿಲ್ಲಿ ನಟ ಅವರು ವರ್ಕ್ ಮಾಡ್ತಿರುವುದು ಬಹಳಷ್ಟು ಖುಷಿ ತರಿಸಿದೆ. ಕಾವ್ಯ ಅವರು ಹೀರೋಯಿನ್ ಆಗ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಏನಾದ್ರು ರಿವೀಲ್ ಮಾಡಿದಂತ ಟೈಮ್ ಗೊತ್ತಾಗುತ್ತೆ ಕಾವ್ಯನ ಹೀರೋಯಿನ್ ಅಥವಾ ಬೇರೆ ಯಾರಾದ್ರೂ ಹೊಸ ಹೀರೋಯಿನ್ ಅಂತ. ಬಟ್ ಇನ್ನ ರಿವೀಲ್ ಮಾಡಿಲ್ಲ ಚಿತ್ರತಂಡ. ಶೂಟಿಂಗ್ ಚೆನ್ನಾಗಿ ನಡೀತಾ ಇದೆ. ಒಂದು ಹಳ್ಳಿ ಭಾಗದಲ್ಲಿ ಶೂಟಿಂಗ್, ಮತ್ತೆ ಇದು ಕಂಪ್ಲೀಟ್ ಆಗಿ ಹಳ್ಳಿ ಸೊಗಡಿನಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಅಂತ. ಗಿಲ್ಲಿ ಅವರು ಕೂಡ ಸೂಪರ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿಯಾಗುವಂತ ಒಂದು ವಿಚಾರ. ಇದ್ರ ಜೊತೆಗೆ ಇನ್ನ ಒಂದ್ 2-3 ಸಿನಿಮಾಗಳು ಕೈಯಲ್ಲಿ ಇದೆಯಂತೆ. ನೋಡಿದ್ದಾರೆ, ಸ್ಕ್ರಿಪ್ಟ್ ಅನ್ನ ಕೂಡ ಕೇಳಿದ್ದಾರೆ. ಕತೆ ಕೂಡ ಇಷ್ಟ ಆಗಿದೆ. ಪಳಾರ್ ಸಿನಿಮಾ ಮುಗಿಯುತ್ತಿದ್ದಂತೆ ಮತ್ತೊಂದು ಸಿನಿಮಾಗೆ ಕೈ ಹಾಕುವಂತ ಸಾಧ್ಯತೆ ಇದೆ. ಗಿಲ್ಲಿಯ ಹೊಸ ಲುಕ್ ಹೇಗಿದೆ, ಗಡ್ಡ ಬಿಟ್ಟಿದ್ದಾರೆ, ಹೇರ್ ಸ್ಟೈಲ್ ನೋಡ್ತಿರ್ಬೋದು, ಇಂದ ಬಚ್ಕೊಂಡಿದ್ದಾರೆ. ಮುಂಚೆ ಬಿಗ್ ಬಾಸ್ ನಲ್ಲಿ ಇದ್ದಂತ ಟೈಮ್ ನೋಡ್ತಿರ್ಬೋದು, ಕೂದಲೇ ಬಾಚ್ಕೋತಾ ಇರಲಿಲ್ಲ ಅವರು. ಆದ್ರೆ ಈಗ ಸಖತ್ತಾಗಿ ಏನು ಗಡ್ಡ ಮೀಸೆ ಮತ್ತೆ ಏನು ಕೂದಲನ್ನ ಚೆನ್ನಾಗಿ ಬಿಟ್ಟಿದ್ದಾರೆ. ಹೇರ್ ಸ್ಟೈಲ್ ಆಗಿರ್ಬೋದು, ಈಗ ಖಡಕ್ಕಾಗಿ ಕಾಣಿಸ್ತಾ ಇದ್ದಾರೆ. ವರ್ಕೌಟ್ ಬೇರೆ ಸ್ಟಾರ್ಟ್ ಮಾಡಿದಾರಲ್ಲ, ಡಯಟ್ ಬೇರೆ ಮಾಡ್ತಾ ಇದ್ದಾರೆ. ಸೊ ಸಖತ್ತಾಗಿ ಮಿಂಚ್ತಾ ಇದ್ದಾರೆ, ಮಿಂಚೋಕೆ ರೆಡಿ ಆಗಿದ್ದಾರೆ ಗಿಲ್ಲಿ ನಟ. ಮೊದಲ ಸಿನಿಮಾವನ್ನ ಜನರು ಕೂಡ ಸ್ಕ್ರೀನ್ ಅಲ್ಲಿ ನೋಡಿ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೋದು.